ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಅದರ ಭಾಗವಾಗಿ PSI ವಿನಯ್ ಹಾಗೆ ಪ್ರದೋಷ್, ಈ ಪ್ರಕರಣದ ಆರೋಪಿ ಪ್ರದೋಷ್ ಹಾಗೆ PSI ವಿನಯ್ ಇಬ್ಬರೂ ಕೂಡ ಈ ಕೊಲೆ ನಡೆದ ಸಂದರ್ಭದಲ್ಲಿ ಸಂಪರ್ಕದಲ್ಲೇ ಇದ್ರು ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯ ಈಗ ಲಭ್ಯವಾಗಿದೆ. ಇಬ್ಬರ ನಡುವೆ ನಡೆದ ವಾಟ್ಸ್ಆಪ್ ಚಾಟ್ನ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾವು ಬ್ರೇಕ್ ಮಾಡಿದ 4 ಗಂಟೆ ಬಳಿಕ ಈ ಸುದ್ದಿ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೇ ವಿನಯ್ ಹಾಗೆ ಪ್ರದೋಷ್ ನಡುವಿನ ವಾಟ್ಸ್ಆಪ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ ರಿಪಬ್ಲಿಕ್ ಕನ್ನಡ. PSI ವಿನಯ್ ಹಾಗೆ ಪ್ರದೋಷ್ ನಡುವೆ ಬರೋಬ್ಬರಿ 100ಕ್ಕೂ ಅಧಿಕ ವಾಟ್ಸ್ಆಪ್ ಚಾಟ್ಗಳು ನಡೆದಿದೆ. ಬಹುತೇಕ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಚಾಟ್ಗಳು, 122 ವಾಟ್ಸ್ಆಪ್ ಚಾಟ್ಗಳು. ಆದರೆ ಎಲ್ಲ ಚಾಟ್ಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳು. ತನಿಖೆ ಸಂದರ್ಭದಲ್ಲಿ ಕೆಲ ಚಾಟ್ಗಳನ್ನ ಮಾತ್ರ ರಿಟ್ರೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅನ್ನ ಅಟ್ಯಾಚ್ ಮಾಡಿ ಕಳಿಸಲಾಗಿತ್ತು. 7:27ಕ್ಕೆ ಇದಕ್ಕೆ ರಿಪ್ಲೈ ಮಾಡಿದ್ದ ಆರೋಪಿ ಪ್ರದೋಷ್ 7:40ಕ್ಕೆ ತನ್ನ ಪತ್ನಿಯ ನಂಬರ್ಗೆ ಕಳಿಸಿದ್ದ ವಿನಯ್. ಇದಾದ ಬಳಿಕ ವಕೀಲರೊಬ್ಬರ ನಂಬರ್ ಅನ್ನ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರದೋಷ್ ಕಡೆಯಿಂದ ವಿನಯ್ಗೆ ಮೆಸೇಜ್ಗಳನ್ನ ಕಳುಹಿಸಲಾಗಿದೆ. Double 9456. If you don't answer, we'll call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, num feeling namge. New nodidre. Sir, where are you? Thank you very much, sir. Please take care. Too worried. Sir, please don't go on leave. Text possible? FaceTime call? Sir, can you call? Double 9. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಅದರ ಭಾಗವಾಗಿ PSI ವಿನಯ್ ಹಾಗೆ ಪ್ರದೋಷ್, ಈ ಪ್ರಕರಣದ ಆರೋಪಿ ಪ್ರದೋಷ್ ಹಾಗೆ PSI ವಿನಯ್ ಇಬ್ಬರೂ ಕೂಡ ಈ ಕೊಲೆ ನಡೆದ ಸಂದರ್ಭದಲ್ಲಿ ಸಂಪರ್ಕದಲ್ಲೇ ಇದ್ರು ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯ ಈಗ ಲಭ್ಯವಾಗಿದೆ. ಇಬ್ಬರ ನಡುವೆ ನಡೆದ ವಾಟ್ಸ್ಆಪ್ ಚಾಟ್ನ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾವು ಬ್ರೇಕ್ ಮಾಡಿದ 4 ಗಂಟೆ ಬಳಿಕ ಈ ಸುದ್ದಿ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೇ ವಿನಯ್ ಹಾಗೆ ಪ್ರದೋಷ್ ನಡುವಿನ ವಾಟ್ಸ್ಆಪ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ ರಿಪಬ್ಲಿಕ್ ಕನ್ನಡ. PSI ವಿನಯ್ ಹಾಗೆ ಪ್ರದೋಷ್ ನಡುವೆ ಬರೋಬ್ಬರಿ 100ಕ್ಕೂ ಅಧಿಕ ವಾಟ್ಸ್ಆಪ್ ಚಾಟ್ಗಳು ನಡೆದಿದೆ. ಬಹುತೇಕ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಚಾಟ್ಗಳು, 122 ವಾಟ್ಸ್ಆಪ್ ಚಾಟ್ಗಳು. ಆದರೆ ಎಲ್ಲ ಚಾಟ್ಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳು. ತನಿಖೆ ಸಂದರ್ಭದಲ್ಲಿ ಕೆಲ ಚಾಟ್ಗಳನ್ನ ಮಾತ್ರ ರಿಟ್ರೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅನ್ನ ಅಟ್ಯಾಚ್ ಮಾಡಿ ಕಳಿಸಲಾಗಿತ್ತು. 7:27ಕ್ಕೆ ಇದಕ್ಕೆ ರಿಪ್ಲೈ ಮಾಡಿದ್ದ ಆರೋಪಿ ಪ್ರದೋಷ್ 7:40ಕ್ಕೆ ತನ್ನ ಪತ್ನಿಯ ನಂಬರ್ಗೆ ಕಳಿಸಿದ್ದ ವಿನಯ್. ಇದಾದ ಬಳಿಕ ವಕೀಲರೊಬ್ಬರ ನಂಬರ್ ಅನ್ನ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರದೋಷ್ ಕಡೆಯಿಂದ ವಿನಯ್ಗೆ ಮೆಸೇಜ್ಗಳನ್ನ ಕಳುಹಿಸಲಾಗಿದೆ. Double 9456. If you don't answer, we'll call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, num feeling namge. New nodidre. Sir, where are you? Thank you very much, sir. Please take care. Too worried. Sir, please don't go on leave. Text possible? FaceTime call? Sir, can you call?
99 ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ಅದರ ಭಾಗವಾಗಿ PSI ವಿನಯ್ ಹಾಗೆ ಪ್ರದೋಷ್, ಈ ಪ್ರಕರಣದ ಆರೋಪಿ ಪ್ರದೋಷ್ ಹಾಗೆ PSI ವಿನಯ್ ಇಬ್ಬರೂ ಕೂಡ ಈ ಕೊಲೆ ನಡೆದ ಸಂದರ್ಭದಲ್ಲಿ ಸಂಪರ್ಕದಲ್ಲೇ ಇದ್ರು ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯ ಈಗ ಲಭ್ಯವಾಗಿದೆ. ಇಬ್ಬರ ನಡುವೆ ನಡೆದ ವಾಟ್ಸ್ಆ್ಯಪ್ ಚಾಟ್ನ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾವು ಬ್ರೇಕ್ ಮಾಡಿದ 4 ಗಂಟೆ ಬಳಿಕ ಈ ಸುದ್ದಿ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೇ ವಿನಯ್ ಹಾಗೆ ಪ್ರದೋಷ್ ನಡುವಿನ ವಾಟ್ಸ್ಆ್ಯಪ್ ಸಂಭಾಷಣೆಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ ರಿಪಬ್ಲಿಕ್ ಕನ್ನಡ. PSI ವಿನಯ್ ಹಾಗೆ ಪ್ರದೋಷ್ ನಡುವೆ ಬರೋಬ್ಬರಿ 100ಕ್ಕೂ ಅಧಿಕ ವಾಟ್ಸ್ಆ್ಯಪ್ ಚಾಟ್ಗಳು ನಡೆದಿದೆ. ಬಹುತೇಕ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಚಾಟ್ಗಳು, 122 ವಾಟ್ಸ್ಆ್ಯಪ್ ಚಾಟ್ಗಳು. ಆದರೆ ಎಲ್ಲ ಚಾಟ್ಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳು. ತನಿಖೆ ಸಂದರ್ಭದಲ್ಲಿ ಕೆಲ ಚಾಟ್ಗಳನ್ನು ಮಾತ್ರ ರಿಟ್ರೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲನ್ನು ಅಟ್ಯಾಚ್ ಮಾಡಿ ಕಳಿಸಲಾಗಿತ್ತು. 7:27ಕ್ಕೆ ಇದಕ್ಕೆ ರಿಪ್ಲೈ ಮಾಡಿದ್ದ ಆರೋಪಿ ಪ್ರದೋಷ್ 7:40ಕ್ಕೆ ತನ್ನ ಪತ್ನಿಯ ನಂಬರ್ಗೆ ಕಳಿಸಿದ್ದ ವಿನಯ್. ಇದಾದ ಬಳಿಕ ವಕೀಲರೊಬ್ಬರ ನಂಬರನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರದೋಷ್ ಕಡೆಯಿಂದ ವಿನಯ್ಗೆ ಮೆಸೇಜ್ಗಳನ್ನು ಕಳುಹಿಸಲಾಗಿದೆ. Double 9456. If you don't answer, we'll call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, ನಮ್ ಫೀಲಿಂಗ್ ನಮಗೆ ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಟೇಕ್ ಕೇರ್. ಟೂ ವರಿಡ್. ಸರ್ ಪ್ಲೀಸ್ ಡೋಂಟ್ ಗೋ ಆನ್ ಲೀವ್. Text possible? FaceTime call? Sir, can you call? 99 ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.